ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೀಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ವೀಟ್ ಲವರ್ಸ್ಗೆ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಮಾಡೋಣ. ಮನೇಲಿ ರಿಚ್ ಆಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡಬೇಕು, ಹಾಗೆ ಕ್ಯಾರೆಟ್ ಇಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೊದಲಿಗೆ ನಾವು 3 ಟೇಬಲ್ ಸ್ಪೂನ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು 15 ಮಿನಿಟ್ಸ್ ನೆನೆಸಿಟ್ಟು ನಂತರ ಅದನ್ನ ತರಿತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ. ಹಾಗೆ ಇವಾಗ ಕ್ಯಾರೆಟ್ ಹಲ್ವಾಕ್ಕೆ ಕ್ಯಾರೆಟ್ ಅಂತೂ ತುಂಬಾನೇ ಇಂಪಾರ್ಟೆಂಟ್. ನಾವಿಲ್ಲಿ 1 kg ಕ್ಯಾರೆಟ್ ನ ತಗೊಂಡಿದ್ದೀವಿ. ಇದನ್ನ ನೀಟಾಗಿ ತುರಿದು ಇದನ್ನ ಕೂಡ ಎತ್ತಿಟ್ಕೊಳ್ಳೋಣ. ಇದ್ರ ಜೊತೆಗೇನೆ ಒಂದ್ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದಿಷ್ಟು ರೆಡಿ ಆದ್ಮೇಲೆ ಇವಾಗ ಕ್ಯಾರೆಟ್ ಹಲ್ವಾನ ರೆಡಿ ಮಾಡೋಣ. ಇವಾಗ ನಾವು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕಡಾಯಿನ ತಗೊಳ್ಳೋಣ. ಇದು ಬಿಸಿ ಆದ ತಕ್ಷಣ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಇದು ಬಿಸಿ ಆದ್ಮೇಲೆ ಸ್ವಲ್ಪ ಬಾದಾಮ್, ಸ್ವಲ್ಪ ಗೋಡಂಬಿ ಆವಾಗಲೇ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವಾ, ಅದನ್ನ ಇವಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಇದು ಬಿಸಿಯಾದ ತಕ್ಷಣ ನಾವು ತುರಿದಿಟ್ಕೊಂಡಿದ್ದಂತಹ 1 kg ಕ್ಯಾರೆಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಅಂತ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಇದು ಕಣ್ಣಿನ ಆರೋಗ್ಯಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಹಾಗೆ ನಮ್ಮ ಚರ್ಮದ ಕಾಂತಿನ ಕೂಡ ಹೆಚ್ಚಿಸುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಇದರ ಹಸಿ ವಾಸನೆ ಹೋಗಬೇಕು. ಹಾಗೆ ಇದು ಲೈಟ್ ಆಗಿ ಯೆಲ್ಲೋ ಕಲರ್ ಕಾಣಿಸೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಇದನ್ನ ಫ್ರೈ ಮಾಡ್ಕೊಳ್ತಾ ಒಂದು ಸಿಂಪಲ್ ಆಗಿರುವಂತಹ ಪ್ರಶ್ನೆನ ಕೇಳ್ತೀನಿ, ಯಾವುದು ಹೆಚ್ಚು ವೇಗವಾಗಿ ಓಡುತ್ತೆ? ನನಗೆ ಆಪ್ಷನ್ಸ್ನ ಕೊಡ್ತೀನಿ. ಎ ಸೈಕಲ್, ಬಿ ಕಾರ್, ಸಿ ಗಾಳಿ, ಡಿ ಚಿತಾ. ಆನ್ಸರ್ ಗೊತ್ತಿರೋರು ಪಟ್ಟಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಆನ್ಸರ್ನ ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ಹೇಳ್ತೀನಿ. ನೋಡಿ, ಇದು ಫ್ರೈ ಮಾಡ್ಕೊತಾ ಲೈಟಾಗಿ ಯೆಲ್ಲೋ ಕಲರ್ ಕಾಣಿಸೋದಕ್ಕೆ ಶುರುವಾಗಿದೆ. ಹಾಗೆ ಹಸಿ ವಾಸನೆ ಹೋದ ತಕ್ಷಣ ನನಗೆ ಗೊತ್ತಾಗುತ್ತೆ. ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಲನ್ನು ಹಾಕೊಳ್ಳೋಣ. ನಾವಿಲ್ಲಿ 1 ಲೀಟರ್ ಹಾಲನ್ನು ಹಾಕಿ ಲೈಟಾಗಿ ಅದನ್ನು ತಿರುಗಿಸಿ ಒಂದು ಕುದಿ ಬರೋದಕ್ಕೆ ಬಿಟ್ಟುಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾವು ಆವಾಗಲೇ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದಂತಹ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡರ್ ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಲ್ವದ ರುಚಿ ಜೊತೆಗೆ ಏಲಕ್ಕಿ ಪೌಡರ್ ಘಮ ಬರ್ತಿದ್ರೆ ಕ್ಯಾರೆಟ್ ಹಲ್ವಾ ಪರ್ಫೆಕ್ಟ್ ಆಗುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ರುಚಿಗೆ ಎಷ್ಟು ಸಿಹಿ ಬೇಕು ಅನಿಸುತ್ತೋ ಅಷ್ಟು ಮಿಲ್ಕ್ ಮೇಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಿಷ್ಟು ಆದಮೇಲೆ ಗಟ್ಟಿಯಾಗೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ತಾನೂ ಇರಬೇಕು. ನೋಡಿ, ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡಿರೋದ್ರಿಂದ ಇದು ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಪೂರ್ತಿಯಾಗಿ ಗಟ್ಟಿಯಾಗುತ್ತೆ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಗಟ್ಟಿ ಮಾಡ್ಕೋಬೋದು. ಇನ್ನು ಖೀರ್ ಥರ ತಿನ್ನೋದಕ್ಕೆ ಇಷ್ಟಪಡೋರು ಸ್ವಲ್ಪ ಬೇಗನೆ ಅದು ನೀರಾಗಿರೋವಾಗಲೇ ಫ್ಲೇಮ್ನ ಆಫ್ ಮಾಡಿ ಎತ್ತಿಟ್ಕೋಬೋದು. ನೋಡಿ, ಇವಾಗ ಪೂರ್ತಿಯಾಗಿ ಹಲ್ವಾ ರೆಡಿಯಾಗಿದೆ. ಇವಾಗ ಲಾಸ್ಟ್ ಸ್ಟೆಪ್, ನಾವು ಮೊದಲಿಗೆ ಹುರಿದಿಟ್ಕೊಂಡಂತಹ ಬಾದಾಮ್ ಮತ್ತು ಗೋಡಂಬಿ ಇತ್ತಲ್ವ, ಅದನ್ನು ಇವಾಗ ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಹಿಂದಿನ ರೆಸಿಪಿಲಿ ನಾನು ಒಂದು ಪ್ರಶ್ನೆನ ಕೇಳಿದ್ದೆ, ವೈಟ್ ಚಿಕನ್ ಕುರ್ಮಾ ಕ್ರೀಮಿ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ. ಅದಕ್ಕೆ ಆನ್ಸರ್ ಗೋಡಂಬಿ ಮತ್ತು ತೆಂಗಿನಕಾಯಿ. ನಾವು ಗೋಡಂಬಿ ಮತ್ತು ತೆಂಗಿನಕಾಯಿನ ಹೆಚ್ಚಾಗಿ ಹಾಕೋದ್ರಿಂದ ವೈಟ್ ಚಿಕನ್ ಕುರ್ಮಾ ತುಂಬ ಕ್ರೀಮಿಯಾಗಿ ಹಾಗೆ ಟೇಸ್ಟಿಯಾಗಿ ಇರುತ್ತೆ. ಇವಾಗ ನೋಡಿ, ರುಚಿಯಾಗಿರುವಂತಹ ಹಾಗೆ ಹೆಲ್ದಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ಮಿಸ್ ಮಾಡ್ಕೋಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಸ್ವೀಟ್ನ ಇಷ್ಟಪಡೋರು ಈ ರೀತಿ ಮನೆಯಲ್ಲಿ ಹೆಲ್ದಿಯಾಗಿ ಸ್ವೀಟ್ ರೆಸಿಪಿನ ರೆಡಿ ಮಾಡಿಕೊಂಡು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಟೇಸ್ಟಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತಷ್ಟು ಇಂತಹ ಸುಲಭ ಮತ್ತು ಟೇಸ್ಟಿ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.